ತಲೋಕಾರೋಪನಿಷತ್ ಅಥ ಪ್ರಥಮ ಖಂಡ ಅನಂತಗುಣಪೂರ್ಣತ್ವಾದಗಮ್ಯಾಯ ಸುರೇರಪಿ ಸರ್ವೇಷ್ಟದಾತ್ರೆ ದೇವಾನಾಂ ನಮೋ ನಾರಾಯಣಾಯತೆ. ಅರ್ಥ: ದೇವತೆಗಳಿಗೂ ಅರಿಯಲು ಸಾಧ್ಯವಾಗದ ಅನಂತ ಗುಣಗಳಿಂದ ಪೂರ್ಣನಾದ ಮತ್ತು ದೇವತೆಗಳ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ನಾರಾಯಣ ನಿನಗೆ ನಮಸ್ಕಾರಗಳು. ಕೇನೇಷಿತಂ ಪತತಿ ಪ್ರೇಷಿತಂ ಮನ ಕೇನ ಪ್ರಾಣ ಪ್ರಥಮ ಪ್ರೈತಿಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಃ ಶ್ರೋತ್ರಂ ಕೌ ದೇವೋ ಯುನಕ್ತಿ. 1. ಅರ್ಥ: ಯಾರ ಇಚ್ಛೆಯಿಂದ ಪ್ರೇರಿತವಾಗಿ ಮನಸ್ಸು ವಿಷಯಗಳ ಕಡೆಗೆ ಧಾವಿಸುತ್ತದೆ. ಮುಖ್ಯ ಪ್ರಾಣನು ಯಾರಿಂದ ನಿಯುಕ್ತನಾಗಿ ಚಲಿಸುತ್ತಾನೆ? ಮಾನವರು ಆಡುವ ಈ ಮಾತಿನ ಹಿಂದೆ ಇರುವ ಪ್ರೇರಕ ಯಾರು? ಕಣ್ಣು ಮತ್ತು ಕಿವಿಗಳನ್ನು ಆಯಾ ಕಾರ್ಯಗಳಲ್ಲಿ ನಿಯೋಜಿಸುವ ಆ ಪ್ರಕಾಶಮಾನವಾದ ದೇವನು ಯಾರು? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ಆ ವಾಚಂ ಸ ಓ ಪ್ರಾಣಸ್ಯ ಪ್ರಾಣ. ಚಕ್ಷುಶ್ಚಕ್ಷುರತಿಮುಚ್ಯ ಧೀರಾ ಪ್ರೇತ್ಯಾಸ್ಮಾಲೋಕಾದಮೃತ ಭವಂತಿ. 2. ಅರ್ಥ: ಆ ಪರಬ್ರಹ್ಮನು ಕಿವಿಗೆ ಕೇಳುವ ಶಕ್ತಿ, ಮನಸ್ಸಿಗೆ ಯೋಚಿಸುವ ಶಕ್ತಿ, ಮಾತಿಗೆ ಆಡುವ ಶಕ್ತಿ, ಪ್ರಾಣನಿಗೆ ಚಲಿಸುವ ಶಕ್ತಿ ಮತ್ತು ಕಣ್ಣಿಗೆ ನೋಡುವ ಶಕ್ತಿಯನ್ನು ನೀಡುವವನಾಗಿದ್ದಾನೆ. ಜ್ಞಾನಿಗಳು ಈ ತತ್ವವನ್ನು ಅರಿತು ಇಂದ್ರಿಯಗಳ ಮಮಕಾರ ತೊರೆದು ಮುಕ್ತರಾಗಿ ಅಮರರಾಗುತ್ತಾರೆ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನ ನ ವಿದ್ಮೋ ನ ವಿಜಾನಿಮೋ ಯಥೈತದನು ಶಿಷ್ಯಾದ್. 3. ಅರ್ಥ: ಆ ಬ್ರಹ್ಮನ ಬಳಿಗೆ ಕಣ್ಣು ತಲುಪಲಾರದು, ಮಾತು ಹೋಗಲಾರದು ಮತ್ತು ಮನಸ್ಸು ಗ್ರಹಿಸಲಾರದು. ಆ ಪರಮ ತತ್ವವನ್ನು ಹೇಗೆ ಉಪದೇಶಿಸಬೇಕೆಂದು ನಮಗೆ ತಿಳಿಯದು. ಅನ್ಯದೇವ ತದ್ ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರುಮ ಪೂರ್ವೇಶಾಮಿಯೇ ನಸ್ತದ್ವ್ಯಾಚ್ಚಿಕ್ಷಿರೆ. 4. ಅರ್ಥ: ಆ ಬ್ರಹ್ಮ ವಸ್ತುವು ತಿಳಿದಿರುವುದಕ್ಕಿಂತ ಭಿನ್ನವಾಗಿದೆ ಮತ್ತು ತಿಳಿಯದೇ ಇರುವುದಕ್ಕಿಂತಲೂ ಮೇಲಾಗಿದೆ. ನಮಗೆ ಇದನ್ನು ಉಪದೇಶಿಸಿದ ಪುರಾತನ ಜ್ಞಾನಿಗಳಿಂದ ನಾವು ಹೀಗೆಯೇ ಕೇಳಿದ್ದೇವೆ. ಯದ್ ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮ ವಿದ್ಧಿ ನೇದನ್ ಎದಿದಮುಪಾಸತೆ. 5. ಅರ್ಥ: ಯಾವುದು ಮಾತಿನಿಂದ ಪ್ರಕಟವಾಗುವುದಿಲ್ಲವೋ, ಆದರೆ ಯಾವುದರಿಂದ ಮಾತು ಪ್ರಕಟವಾಗುತ್ತದೆಯೋ ಅದನ್ನೇ ನೀನು ಬ್ರಹ್ಮ ಎಂದು ತಿಳಿ. ಜನರು ಇಲ್ಲಿ ಉಪಾಸನೆ ಮಾಡುವ ಪ್ರಕೃತಿ ಅಥವಾ ಜಡವಸ್ತುಗಳು ಬ್ರಹ್ಮನಲ್ಲ. ಎನ್ಮನಸ ನ ಮನುತೆ ಯೇನಾಹುರ್ಮನೋ ಮತಂ ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದನ್ ಎದಿದಮುಪಾಸತೆ. 6. ಅರ್ಥ: ಯಾವುದು ಮನಸ್ಸಿನಿಂದ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲವೋ, ಆದರೆ ಯಾವುದರಿಂದ ಮನಸ್ಸು ತಿಳಿಯುವ ಶಕ್ತಿಯನ್ನು ಪಡೆಯುತ್ತದೆಯೋ ಅದನ್ನೇ ಬ್ರಹ್ಮ ಎಂದು ತಿಳಿ. ಯಚ್ಚಕ್ಷುಷ ನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದನ್ ಎದಿದಮುಪಾಸತೆ. 7. ಅರ್ಥ: ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲವೋ, ಆದರೆ ಯಾವುದರ ದೆಸೆಯಿಂದ ಕಣ್ಣುಗಳು ನೋಡುತ್ತವೆಯೋ ಅದನ್ನೇ ಬ್ರಹ್ಮ ಎಂದು ತಿಳಿ. ಯಚ್ಛ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದನ್ ಎದಿದಮುಪಾಸತೆ. 8. ಅರ್ಥ: ಯಾವುದು ಕಿವಿಗೆ ಕೇಳಿಸುವುದಿಲ್ಲವೋ, ಆದರೆ ಯಾವುದರಿಂದ ಕಿವಿಗಳು ಕೇಳುವ ಶಕ್ತಿ ಪಡೆಯುತ್ತವೆಯೋ ಅದನ್ನೇ ಬ್ರಹ್ಮ ಎಂದು ತಿಳಿ. ಯತ್ ಪ್ರಾಣೇನ ನ ಪ್ರಾಣಿತಿ ಯೇನ ಪ್ರಾಣ ಪ್ರಣೀಯತೆ ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದನ್ ಎದಿದಮುಪಾಸತೆ. 9. ಅರ್ಥ: ಯಾವುದು ಉಸಿರಾಟದಿಂದ ಬದುಕುವುದಿಲ್ಲವೋ, ಆದರೆ ಯಾವುದರಿಂದ ಪ್ರಾಣನು ಶಕ್ತಿ ಪಡೆದು ಚಲಿಸುತ್ತಾನೋ ಅದನ್ನೇ ಬ್ರಹ್ಮ ಎಂದು ತಿಳಿ. ಇತಿ ಪ್ರಥಮ ಖಂಡ. ವೈಜಯಂತೆ ಸಮಾಸೀನಮೇಕಂತೆ ಚತುರಾನಂ ವಿಷ್ಣೋರ್ವಿವಿಧಿಷುಸ್ತತ್ವಂ ಪರ್ಯಪೃಚ್ಛತ್ ಸದಾಶಿವ. ಅರ್ಥ: ವೈಜಯಂತವೆಂಬ ಏಕಾಂತ ಪ್ರದೇಶದಲ್ಲಿ ಕುಳಿತಿದ್ದ ಚತುರ್ಮುಖ ಬ್ರಹ್ಮದೇವನನ್ನು ನೋಡಿ ಶ್ರೀವಿಷ್ಣುವಿನ ತತ್ವವನ್ನು ತಿಳಿಯಲು ಬಯಸಿದ ಸದಾಶಿವನು ಈ ಪ್ರಶ್ನೆಗಳನ್ನು ಕೇಳಿದನು. ಯದಿದಂ ಪುರುಷಾವಶ್ಯಂ ತತ್ರ ತತ್ರ ಪತೇನ್ಮನ ಕೇನ ತತ್ಪ್ರೇರಿತಂ ಯಾತಿ ಪ್ರಾಣ ಸರ್ವೋತ್ತಮಸ್ತತ. ಅರ್ಥ: ಮನುಷ್ಯನ ಮನಸ್ಸು ಎಲ್ಲೆಲ್ಲಿ ಬೀಳುತ್ತದೆಯೋ ಅದು ಯಾರಿಂದ ಪ್ರೇರಿತವಾಗಿ ಹೋಗುತ್ತದೆ. ಹಾಗೆಯೇ ಸರ್ವೋತ್ತಮನಾದ ಮುಖ್ಯ ಪ್ರಾಣನು ಯಾರಿಂದ ಪ್ರೇರಿತನಾಗುತ್ತಾನೆ? ಚಕ್ಷುಶ್ರೋತ್ರಂ ತಥಾ ವಾಚಂ ಕೋ ದೇವೋ ವಿನಿಯೋಜಯೇತ್ ಇತಿ ಪೃಷ್ಟಸ್ತದಾ ಬ್ರಹ್ಮ ಪ್ರಾಹ ದೇವಮುಮಾಪತಿಂ. ಅರ್ಥ: ಕಣ್ಣು, ಕಿವಿ ಮತ್ತು ಮಾತುಗಳನ್ನು ಆಯಾ ಕಾರ್ಯಗಳಲ್ಲಿ ಯಾವ ದೇವನು ನಿಯೋಜಿಸುತ್ತಾನೆ? ಹೀಗೆ ಕೇಳಲ್ಪಟ್ಟಾಗ ಬ್ರಹ್ಮದೇವನು ಉಮಾಪತಿಯಾದ ಶಿವನಿಗೆ ಈ ಉಪದೇಶವನ್ನು ನೀಡಿದನು. ದೆತ್ವಾ ನಾರಾಯಣಂ ದೇವಂ ಸರ್ವಾಧಾರಮನುಪಮಂ ಸರ್ವಜ್ಞಂ ಸರ್ವಶಕ್ತಿಂಚ ಸರ್ವದೋಷವಿವರ್ಜಿತಂ. ಅರ್ಥ: ಸರ್ವಕ್ಕೆ ಆಧಾರನಾದ, ಸಾಟಿಯಿಲ್ಲದ, ಸರ್ವಜ್ಞನಾದ, ಸರ್ವಶಕ್ತನಾದ ಮತ್ತು ಎಲ್ಲಾ ದೋಷಗಳಿಂದ ಮುಕ್ತನಾದ ನಾರಾಯಣ ದೇವರನ್ನು ಧ್ಯಾನಿಸಬೇಕು. ಯಾ ಪ್ರಾಣಸ್ಯ ಪ್ರಣೇತಾ ಚಕ್ಷುರಾದೇಶ್ಚ ಸರ್ವಶ ಸರ್ವೋತ್ತಮಶ್ಚ ಸರ್ವತ್ರ ಸ ವಿಷ್ಣುರಿತಿ ಧಾರ್ಯತಾಂ. ಅರ್ಥ: ಯಾರು ಮುಖ್ಯ ಪ್ರಾಣನನ್ನು ಮತ್ತು ಕಣ್ಣು ಮೊದಲಾದ ಇಂದ್ರಿಯಗಳನ್ನು ಎಲ್ಲಾ ರೀತಿಯಿಂದಲೂ ಮುನ್ನಡೆಸುತ್ತಾನೋ ಆ ಸರ್ವವ್ಯಾಪಿಯಾದ ಸರ್ವೋತ್ತಮನೇ ಶ್ರೀವಿಷ್ಣು ಎಂದು ಮನಸ್ಸಿನಲ್ಲಿ ದೃಢವಾಗಿ ಧರಿಸಬೇಕು. ಪ್ರಾಣಾದೀನಾಂ ಪ್ರಣೇತ ಚ ಸರ್ವವೇತ್ತ ಚ ಸರ್ವಶ ಸರ್ವೋತ್ತಮಶ್ಚ ಸರ್ವತ್ರ ಸ ವಿಷ್ಣುರಿತಿ ಧಾರ್ಯತಾಂ.
ಅರ್ಥ ಯಾರು ಪ್ರಾಣ ಮೊದಲಾದ ಇಂದ್ರಿಯಗಳನ್ನು ಪ್ರೇರೇಪಿಸುವವನೋ ಎಲ್ಲವನ್ನೂ ಸರ್ವಪ್ರಕಾರದಿಂದ ಬಲ್ಲವನೋ ಆ ಸರ್ವೋತ್ತಮ ಮತ್ತು ಸರ್ವವ್ಯಾಪಿಯೇ ಶ್ರೀವಿಷ್ಣು ಎಂದು ತಿಳಿಯಬೇಕು. ಇತಿ ಪ್ರಥಮ ಖಂಡ. ಅಥ ದ್ವಿತೀಯ ಖಂಡ. ಏದಿ ಮನ್ಯಸೆ ಸುವೇದೇತಿ ಧರಮೇವಾಪಿ ನೂನಂ ತ್ವಂ ವೇತ್ತ ಬ್ರಹ್ಮಣೋ ರೂಪಂ ಏದಸ್ಯ ತ್ವಂ ಏದಸ್ಯ ದೇವೇಶ್ವತ್ ನು ಮೀಮಾಂಸ್ಯಮೇವ ತೇ. 1. ಅರ್ಥ ಬ್ರಹ್ಮನನ್ನು ನಾನು ಪೂರ್ಣವಾಗಿ ತಿಳಿದಿದ್ದೇನೆ ಎಂದು ನೀನು ಕೊಂಡರೆ ನೀನು ಬ್ರಹ್ಮನ ಅತ್ಯಲ್ಪ ರೂಪವನ್ನು ಮಾತ್ರ ತಿಳಿದಿದ್ದೀಯೇ ಎಂದರ್ಥ. ಮನುಷ್ಯರಲ್ಲಿರುವ ಅವನ ರೂಪವಾಗಲಿ ದೇವತೆಗಳಲ್ಲಿರುವ ಅವನ ರೂಪವಾಗಲಿ ನಿನಗೆ ಪೂರ್ಣವಾಗಿ ತಿಳಿಯದು. ಆದುದರಿಂದ ನಿನಗೆ ಬ್ರಹ್ಮತತ್ವವು ಇನ್ನೂ ವಿಚಾರ ಮಾಡತಕ್ಕದ್ದೇ ಆಗಿದೆ. ಮನ್ಯೆ ವಿದಿತಂ ನಾಹಮನ್ಯೆ ಸುವೇದೇತಿ ನೋನ ವೇದೇತಿ ವೇದಚ ಯೋ ನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದಚ. 2. ಅರ್ಥ ಬ್ರಹ್ಮನು ನನಗೆ ಸಂಪೂರ್ಣವಾಗಿ ತಿಳಿದಿದ್ದಾನೆ ಎಂದು ನಾನು ತಿಳಿಯುವುದಿಲ್ಲ, ಹಾಗೆಯೇ ಅವನು ನನಗೆ ತಿಳಿಯಲೇ ಇಲ್ಲ ಎಂದು ಅಲ್ಲ, ನಾನು ಅವನನ್ನು ಬಲ್ಲೆ. ನಮ್ಮಲ್ಲಿ ಯಾರೋ ಅವನು ಪೂರ್ಣವಾಗಿ ತಿಳಿಯದಿದ್ದರೂ ತಿಳಿಯದೇ ಇರುವವನಲ್ಲ ಎಂಬ ಸತ್ಯವನ್ನು ಬಲ್ಲರೋ ಅವರೇ ಬ್ರಹ್ಮನನ್ನು ಬಲ್ಲವರು. ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮವಿಜಾನತಾಂ. 3. ಅರ್ಥ ಬ್ರಹ್ಮನು ಮನಸ್ಸಿಗೆ ಪೂರ್ಣವಾಗಿ ನಿಲುಕದವನು ಎಂದು ಯಾರು ತಿಳಿಯುತ್ತಾರೋ ಅವರಿಗೆ ಬ್ರಹ್ಮತತ್ವವು ತಿಳಿದಿದೆ. ಯಾರು ಬ್ರಹ್ಮನು ತಮಗೆ ಪೂರ್ಣವಾಗಿ ತಿಳಿದಿದ್ದಾನೆ ಎಂದು ಕೊಳ್ಳುತ್ತಾರೋ ಅವರಿಗೆ ಬ್ರಹ್ಮನು ತಿಳಿಯಲೇ ಇಲ್ಲ. ತಮಗೆ ತಿಳಿದಿದೆ ಎಂದುಕೊಳ್ಳುವ ಜ್ಞಾನಾಭಿಮಾನಿಗಳಿಗೆ ಅವನು ತಿಳಿಯದವನು, ತಮಗೆ ಪೂರ್ಣವಾಗಿ ತಿಳಿಯದು ಎಂದುಕೊಳ್ಳುವ ನಮ್ರರಿಗೆ ಅವನು ತಿಳಿದವನು. ಪ್ರತಿಬೋಧವಿದಿತಂ ಮತಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯಾ ವಿಂದತೆ ಮೃತಂ. 4. ಅರ್ಥ ಪ್ರತಿಯೊಂದು ಜ್ಞಾನದ ಅನುಭವದಲ್ಲೂ ಸಾಕ್ಷಿಯಾಗಿ ಬ್ರಹ್ಮನು ತಿಳಿಯಲ್ಪಟ್ಟಾಗ ಮಾತ್ರ ಯಥಾರ್ಥ ಜ್ಞಾನವಾಗುತ್ತದೆ. ಅಂತಹ ಜ್ಞಾನದಿಂದಲೇ ಮನುಷ್ಯನು ಮೋಕ್ಷವನ್ನು ಪಡೆಯುತ್ತಾನೆ. ಪರಮಾತ್ಮನಿಂದಲೇ ಜೀವನು ಆತ್ಮಬಲವನ್ನು ಪಡೆಯುತ್ತಾನೆ ಮತ್ತು ಬ್ರಹ್ಮವಿದ್ಯೆಯಿಂದ ಅಮರತ್ವವನ್ನು ಹೊಂದುತ್ತಾನೆ. ಇಹ ಛೇದವೇದೀದತ ಸತ್ಯಮಸ್ತಿ ನ ಛೇದಿಹಾವೇದೀನ್ ಮಹತಿ ವಿನಷ್ಟಿಯ ಭೂತೇಷು ಭೂತೇಷು ವಿಚಿಂತ್ಯ ಧೀರಾಯ ಪ್ರೇತ್ಯಾಸ್ಮಾ ಲೋಕಾದಮೃತ ಭವಂತಿ. 5. ಅರ್ಥ ಮನುಷ್ಯನು ಈ ಜನ್ಮದಲ್ಲೇ ಬ್ರಹ್ಮನನ್ನು ತಿಳಿದುಕೊಂಡರೆ ಅವನ ಜೀವನವು ಸಾರ್ಥಕವಾಗುತ್ತದೆ. ಒಂದು ವೇಳೆ ಈ ಜನ್ಮದಲ್ಲಿ ತಿಳಿಯದಿದ್ದರೆ ಅವನಿಗೆ ಮಹತ್ತರವಾದ ಜನ್ಮನಾಶದ ನಷ್ಟವುಂಟಾಗುತ್ತದೆ. ಬುದ್ಧಿವಂತರಾದ ಧೀರರು ಪ್ರತಿಯೊಂದು ಭೂತಪ್ರಾಣಿಗಳಲ್ಲಿ ಪರಮಾತ್ಮನನ್ನು ಚಿಂತಿಸಿ ಈ ಲೋಕದಿಂದ ಮುಕ್ತರಾಗಿ ಅಮರರಾಗುತ್ತಾರೆ. ಇತಿ ದ್ವಿತೀಯ ಖಂಡ. ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ನಿರೋಶೇಷತ ಸರ್ವಾತ್ಮನ ವಿಜಾನಾಮೀತಿ ತು ಯಸ್ಯ ಮತಂ ಭವೇತ್ ತಸ್ಯಾಜ್ಞಾತಸ್ತಸ್ಯ ಭಗವಾನ್ ಯೋ ನೈವಂ ಮನ್ಯತೆ ಸದಾ ಜ್ಞಾತಸ್ತಸ್ಯ ತಥಾಸ್ಯೈವ ನಿಶೇಷಂ ಮನನಂ ಕೃತಂ. ಅಥ ಚತುರ್ಥಃ ಖಂಡಃ. ಬ್ರಹ್ಮೇತಿ ಹೋವಾಚ ಬ್ರಹ್ಮಣೋ ವಾ ಏತದ್ವಿಜಯೇ ಮಹೀಯಧ್ವಮಿತಿ ತತೋ ಹ ವೈ ವಿದಾಂಚಕಾರ ಬ್ರಹ್ಮೇತಿ. 1. ಅರ್ಥ ಆ ಉಮಾದೇವಿಯು ಇಂದ್ರನಿಗೆ ಇಲ್ಲಿ ಬಂದಿದ್ದ ಆ ಯಕ್ಷನು ಪರಬ್ರಹ್ಮನು ಎಂದು ಉಪದೇಶಿಸಿದಳು. ಆ ಬ್ರಹ್ಮನ ವಿಜಯದಿಂದಲೇ ನೀವು ಈ ಮಹಿಮೆಯನ್ನು ಪ್ರಸಿದ್ಧಿಯನ್ನು ಪಡೆದು ಕೊಂಡಾಡಲ್ಪಡುತ್ತಿದ್ದೀರಿ ಎಂದಳು. ಆ ಮಾತುಗಳಿಂದಲೇ ಇಂದ್ರನಿಗೆ ಆ ಯಕ್ಷನು ಬ್ರಹ್ಮನೆಂದು ನಿಖರವಾಗಿ ತಿಳಿಯಿತು. ತಸ್ಮಾದ್ವಾ ಏತೆ ದೇವಾ ಅತಿತರಾವಿಮಾನ್ಯಾನ್ ದೇವ್ಯಾನ್ ಯದಗ್ನಿರ್ವಾಯುರಿಂದ್ರಸ್ತೆ ಹೇನನ್ನೇದಿಷ್ಠಂ ಪಸ್ಪೃಶು. 2. ಅರ್ಥ ಆ ಕಾರಣದಿಂದಲೇ ಅಗ್ನಿ, ವಾಯು ಮತ್ತು ಇಂದ್ರ ಎಂಬ ಈ ದೇವತೆಗಳು ಇತರ ದೇವತೆಗಳಿಗಿಂತ ಅತ್ಯಂತ ಶ್ರೇಷ್ಠರಾಗಿದ್ದಾರೆ. ಏಕೆಂದರೆ ಇವರೇ ಆ ಪರಬ್ರಹ್ಮನನ್ನು ಅತ್ಯಂತ ಸಮೀಪದಿಂದ ಸ್ಪರ್ಶಿಸಿದವರು, ಅನುಭವಕ್ಕೆ ತಂದುಕೊಂಡವರು. ತೇ ಹೇನ ಪ್ರಥಮೋ ವಿದಾಂಚಕಾರ ಬ್ರಹ್ಮೇತಿ. 3. ಅರ್ಥ ಏಕೆಂದರೆ ಈ ಮೂವರು ದೇವತೆಗಳೇ ಆ ಯಕ್ಷನನ್ನು ಮೊಟ್ಟಮೊದಲ ಬಾರಿಗೆ ಬ್ರಹ್ಮನೆಂದು ಸರಿಯಾಗಿ ಅರಿತುಕೊಂಡರು. ತಸ್ಮಾದ್ವಾ ಇಂದ್ರೋತಿತರಾವಿಮಾನ್ಯಾನ್ ದೇವ್ಯಾನ್ ಸ ಹೇನನ್ನೇದಿಷ್ಠಂ ಪಸ್ಪರ್ಶ ಸ ಹೇನ ಪ್ರಥಮೋ ವಿದಾಂಚಕಾರ ಬ್ರಹ್ಮೇತಿ. 4. ಅರ್ಥ ಆ ಮೂವರಲ್ಲೂ ಇಂದ್ರನು ಇತರ ದೇವತೆಗಳಿಗಿಂತ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಏಕೆಂದರೆ ಅವನು ಆ ಬ್ರಹ್ಮನನ್ನು ಅತ್ಯಂತ ಸಮೀಪದಿಂದ ಸಾಕ್ಷಾತ್ಕರಿಸಿಕೊಂಡನು ಮತ್ತು ಅವನೇ ಮೊದಲಿಗನಾಗಿ ಆ ಯಕ್ಷನನ್ನು ಬ್ರಹ್ಮನೆಂದು ನಿಶ್ಚಿತವಾಗಿ ತಿಳಿದುಕೊಂಡನು. ತಸ್ಯೈಷ ಆದೇಶೋ ಯದೇತದ್ವಿದ್ಯುತೋ ವಿದ್ಯುತದ 3 ಇತಿ ನ್ಯಮಿಮಿಷದ 3 ಇತ್ಯಧಿದೈವತಂ ಅಥಾಧ್ಯಾತ್ಮಂ. 5. ಅರ್ಥ ಆ ಬ್ರಹ್ಮನನ್ನು ದೇವತೆಗಳ ದೃಷ್ಟಿಯಿಂದ ಅಧಿದೈವತವಾಗಿ ಹೀಗೆ ಉಪದೇಶಿಸಲಾಗುತ್ತದೆ. ಮಿಂಚು ಒಂದು ಕ್ಷಣ ಹೊಳೆದು ಮರೆಯಾಗುವಂತೆ ಮತ್ತು ಕಣ್ಣುರೆಪ್ಪೆ ಮುಚ್ಚಿ ತೆರೆಯುವಂತೆ ಅವನು ತನ್ನ ತತ್ವವನ್ನು ಅತ್ಯಂತ ವೇಗವಾಗಿ ಪ್ರಕಟಿಸುತ್ತಾನೆ. ಇನ್ನು ಅವನನ್ನು ಆಧ್ಯಾತ್ಮಿಕವಾಗಿ ಜೀವರ ದೃಷ್ಟಿಯಿಂದ ವಿವರಿಸಲಾಗುತ್ತದೆ. ಯದೇತದ್ ಗಚ್ಚತಿ ವಚ ಮನೋನೇನೇತ್ಯೇತದುಪಸ್ಮರತ್ಯ ಭೀಕ್ಷ್ಣಂ ಸಂಕಲ್ಪ. 6. ಅರ್ಥ ಜೀವರ ಮನಸ್ಸು ಆ ಬ್ರಹ್ಮನ ಕಡೆಗೆ ಧಾವಿಸುವಂತೆ ಮಾಡುವುದು ಆ ಬ್ರಹ್ಮನೇ ಆಗಿದೆ. ಸಾಧಕನ ಮನಸ್ಸು ನಿರಂತರವಾಗಿ ಯಾವುದನ್ನು ಸ್ಮರಿಸುತ್ತದೆಯೋ ಮತ್ತು ಸಂಕಲ್ಪಿಸುತ್ತದೆಯೋ ಆ ಮನಸ್ಸಿನ ಪ್ರೇರಕನೇ ಬ್ರಹ್ಮ. ತದ್ಧ ತದ್ವನಂ ನಾಮ ತದ್ವನಮಿತ್ಯುಪಾಸಿತವ್ಯಂ ಸ ಯ ಏತದೇವಂ ವೇದಾಭಿ ಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. 7. ಅರ್ಥ ಆ ಬ್ರಹ್ಮನಿಗೆ
ತದ್ವನ ಎಲ್ಲರಿಂದಲೂ ಭಜಿಸಲ್ಪಡುವವನು ಅಥವಾ ಆರಾಧಿಸಲ್ಪಡುವವನು ಎಂಬ ಹೆಸರಿದೆ. ಆದುದರಿಂದ ಅವನನ್ನು ತದ್ವನ ಎಂದೇ ಉಪಾಸನೆ ಮಾಡಬೇಕು. ಯಾವ ಸಾಧಕನು ಅವನನ್ನು ಈ ರೀತಿಯಾಗಿ ಅರಿಯುತ್ತಾನೋ ಅಂತಹವನನ್ನು ಜಗತ್ತಿನ ಸಮಸ್ತ ಪ್ರಾಣಿಗಳು ಪ್ರೀತಿಸುತ್ತವೆ ಮತ್ತು ಬಯಸುತ್ತವೆ. ಉಪನಿಷದಂ ಭೋ ಬ್ರೂಹೀತಿ ಉಕ್ತಾತ ಉಪನಿಷದ್ ಬ್ರಾಹ್ಮೀಂ ವಾವತ ಉಪನಿಷದಮಬ್ರೂಮೇತಿ 8. ಅರ್ಥ: ಶಿಷ್ಯನು ಗುರುವಿಗೆ, ಸ್ವಾಮಿ, ನನಗೆ ರಹಸ್ಯ ಜ್ಞಾನವಾದ ಉಪನಿಷತ್ತನ್ನು ಉಪದೇಶಿಸಿ ಎಂದು ಕೇಳಿದನು. ಅದಕ್ಕೆ ಗುರುಗಳು, ನಿನಗೆ ಉಪನಿಷತ್ತನ್ನು ಈಗಾಗಲೇ ಹೇಳಲಾಗಿದೆ. ಬ್ರಹ್ಮತತ್ವಕ್ಕೆ ಸಂಬಂಧಿಸಿದ ಶ್ರೇಷ್ಠ ಉಪನಿಷತ್ತನ್ನೇ ನಿನಗೆ ಇಲ್ಲಿಯವರೆಗೆ ಉಪದೇಶಿಸಿದ್ದೇವೆ ಎಂದರು. ತಸ್ಯೈ ತಪೋದಮಃ ಕರ್ಮೇತಿ ಪ್ರತಿಷ್ಠಾ ವೇದಾಃ ಸರ್ವಾಂಗಾನಿ ಸತ್ಯಮಾಯತನಂ 9. ಅರ್ಥ: ಆ ಬ್ರಹ್ಮವಿದ್ಯೆಯು ನೆಲೆನಿಲ್ಲಲು ತಪಸ್ಸು, ಏಕಾಗ್ರತೆ, ದಮ, ಇಂದ್ರಿಯ ನಿಗ್ರಹ ಮತ್ತು ನಿಷ್ಕಾಮ ಕರ್ಮಗಳೇ ಆಧಾರಗಳಾಗಿವೆ. ವೇದಗಳು ಮತ್ತು ವೇದಾಂಗಗಳು ಅದಕ್ಕೆ ಅಂಗಗಳಾಗಿದ್ದು, ಸತ್ಯವೇ, ಯಥಾರ್ಥಾಚರಣೆಯೇ ಆ ವಿದ್ಯೆಯು ವಾಸಿಸುವ ಸ್ಥಾನವಾಗಿದೆ. ಯೋ ವಾ ಏತಾಮುಪನಿಷದಮೇವಂ ವೇದಾಪಹತ್ಯ ಪಾಪ್ಮಾನಮನಂತೆ ಸ್ವರ್ಗೆ ಲೋಕೆ ಜೇಯೇ ಪ್ರತಿಷ್ಠತಿ 10. ಅರ್ಥ: ಯಾರು ಈ ಉಪನಿಷತ್ತನ್ನು ಈ ರೀತಿಯಾಗಿ ಅರಿತುಕೊಳ್ಳುತ್ತಾರೋ ಅವರು ತಮ್ಮ ಸಮಸ್ತ ಪಾಪಗಳನ್ನು ನಾಶಪಡಿಸಿಕೊಂಡು ಎಂದಿಗೂ ನಾಶವಿಲ್ಲದ ಶ್ರೇಷ್ಠವಾದ ಮುಕ್ತಿಲೋಕದಲ್ಲಿ ಶಾಶ್ವತವಾಗಿ ನೆಲೆನಿಲ್ಲುತ್ತಾರೆ. ಇತಿ ಚತುರ್ಥಃ ಖಂಡಃ. ಇತಿ ತಲವಕಾರೋಪನಿಷತ್. ಉಮಾ ಸಾ ಸಮ್ಯಗಾಚಷ್ಟ ತಸ್ಮೈ ವಿಷ್ಣುಂ ಪರಂ ಪದಂ ಯಸ್ಮಾದ್ ಬ್ರಹ್ಮ ಚ ವಾಯುಶ್ಚ ಶೇಷವೀಂದ್ರೌ ಶಿವಸ್ತಥಾ. ಅರ್ಥ: ಈ ತಲವಕಾರೋಪನಿಷತ್ತಿನಲ್ಲಿ ಉಮಾದೇವಿಯು ಇಂದ್ರನಿಗೆ ಸರ್ವೋತ್ತಮನಾದ ಶ್ರೀವಿಷ್ಣುವಿನ ಪರಮಪದವನ್ನು ಸಮ್ಯಕಾಗಿ ಸ್ಪಷ್ಟವಾಗಿ ಉಪದೇಶಿಸಿದಳು. ಚತುರ್ಮುಖ ಬ್ರಹ್ಮ, ವಾಯು, ಶೇಷ, ಇಂದ್ರ ಮತ್ತು ಶಿವ ಇವರೆಲ್ಲರೂ ಆ ವಿಷ್ಣುವಿನ ಅಧೀನರಾಗಿದ್ದಾರೆ. ಸಭಾರ್ಯ ಜ್ಞಾನಿನೋ ನ ಸಂಸುರೇಭ್ಯಸ್ತೇಧಿಕಾಸ್ತತಃ ಇಂದ್ರಸ್ತು ಪ್ರಥಮಂ ಬ್ರಹ್ಮ ವ್ಯಜಾನಾತ್ತೇನ ತೋತ್ತಮ. ಅರ್ಥ: ತಮ್ಮ ಪತ್ನಿಯರೊಂದಿಗೆ ಜ್ಞಾನಿಗಳಾಗಿದ್ದ ಆ ದೇವತೆಗಳು ಇತರ ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ. ಅವರಲ್ಲಿ ಇಂದ್ರನು ಮೊಟ್ಟಮೊದಲ ಬಾರಿಗೆ ಬ್ರಹ್ಮನನ್ನು ಅರಿತುಕೊಂಡಿದ್ದರಿಂದ ಅವನು ಎಲ್ಲರಿಗಿಂತ ಉತ್ತಮನೆನಿಸಿಕೊಂಡನು. ದಕ್ಷಾದಿಭ್ಯಸ್ತಥಾ ಕಾಮಃ ಸ ಜ್ಞಾತುಂ ಪೂರ್ವಮುಕ್ತವಾನ್ ದಕ್ಷೋ ಬೃಹಸ್ಪತಿಶ್ಚೈವ ಮನುಃ ಕಾಮಾತ್ಮಜಸ್ತಥಾ. ಅರ್ಥ: ದಕ್ಷ ಮೊದಲಾದವರಿಗಿಂತ ಕಾಮದೇವನು ಶ್ರೇಷ್ಠನಾಗಿದ್ದಾನೆ. ಕಾಮದೇವನಿಗಿಂತ ಮುಂಚೆಯೇ ದಕ್ಷ, ಬೃಹಸ್ಪತಿ, ಮನು ಮತ್ತು ಕಾಮದೇವನ ಮಗನಾದ ಅನಿರುದ್ಧನು ಭಗವಂತನನ್ನು ಅರಿಯಲು ಶ್ರಮಿಸಿದ್ದರು. ಸೂರ್ಯಾಚಂದ್ರಮಸೌ ಧರ್ಮೋ ವರುಣಶ್ಚೇಚುರೋಮಿತಿ ನಾಸಿಕ್ಯವಾಯುರಗ್ನಿಶ್ಚ ಪ್ರಥಮಂ ತದಪಶ್ಯತಾಂ. ಅರ್ಥ: ಸೂರ್ಯ, ಚಂದ್ರ, ಧರ್ಮದೇವ, ವರುಣ ಮೊದಲಾದವರಿಗಿಂತ ನಾಸಿಕ್ಯವಾಯು ಮತ್ತು ಅಗ್ನಿದೇವನು ಮೊಟ್ಟಮೊದಲ ಬಾರಿಗೆ ಆ ಪರಮತತ್ವವನ್ನು ದರ್ಶಿಸಿದರು. ಸರ್ವದೇವಾಧಿಕಾಸ್ತಸ್ಮಾದೇತೆ ದೇವಾಃ ಪ್ರಕೀರ್ತಿತಾಃ ಏತೇಭ್ಯಶ್ಚೇಂದ್ರಕಾಮೌ ತಾಭ್ಯಾಂ ಬ್ರಹ್ಮಾದಯೋಧಿಕಾಃ. ಅರ್ಥ: ಈ ಕಾರಣದಿಂದಲೇ ಇವರೆಲ್ಲರೂ ಇತರ ಸಾಮಾನ್ಯ ದೇವತೆಗಳಿಗಿಂತ ಅಧಿಕರೆಂದು ಕೀರ್ತಿತರಾಗಿದ್ದಾರೆ. ಇವರಿಗಿಂತ ಇಂದ್ರ ಮತ್ತು ಕಾಮದೇವನು, ಅವರಿಗಿಂತ ಚತುರ್ಮುಖ ಬ್ರಹ್ಮ ಮೊದಲಾದವರು ಜ್ಞಾನದಲ್ಲಿ ಅಧಿಕರಾಗಿದ್ದಾರೆ. ಏತೇಷಾಮವಮೋ ವಹ್ನಿಃ ಪರಮೋ ವಿಷ್ಣುರುಚ್ಯತೆ ಅಂತರಾಲೆ ಸ್ಥಿತಾಸ್ತ್ವನ್ಯೇ ಬ್ರಹ್ಮಾದ್ಯಾಃ ಪೂರ್ವಮೀರಿತಾಃ. ಅರ್ಥ: ಈ ಜ್ಞಾನದ ತಾರತಮ್ಯದಲ್ಲಿ ಅಗ್ನಿದೇವನು ಕನಿಷ್ಠನಾಗಿದ್ದಾನೆ, ಕೊನೆಯಲ್ಲಿದ್ದಾನೆ, ಮತ್ತು ಶ್ರೀವಿಷ್ಣುವು ಸರ್ವೋತ್ತಮನಾಗಿದ್ದಾನೆ, ಮೊದಲಿದ್ದಾನೆ. ಅವರ ಮಧ್ಯದಲ್ಲಿ ಬ್ರಹ್ಮ ಮೊದಲಾದ ದೇವತೆಗಳು ನೆಲೆಸಿದ್ದಾರೆ ಎಂದು ಮುಂಚೆಯೇ ಹೇಳಲ್ಪಟ್ಟಿದೆ. ಅಗ್ನಿಃ ಪಶ್ಚಾದ್ವಿಜಾನಾತ್ ತದಿಂದ್ರವಾಕ್ಯಾತ್ ತತೋವಮಃ ತಸ್ಮಾದ್ವಿಷ್ಣು ಅಭಿಸಂಬಂಧಾತ್ ಪಾರಾವರ್ಯಂ ಸುರೇಷ್ಟಿದಂ. ಅರ್ಥ: ಅಗ್ನಿಯು ಇಂದ್ರನ ವಾಕ್ಯವನ್ನು ಕೇಳಿದ ನಂತರವಷ್ಟೇ ಆ ಯಕ್ಷನು ಬ್ರಹ್ಮನೆಂದು ಅರಿತುಕೊಂಡನು, ಆದುದರಿಂದ ಅವನು ಇಂದ್ರನಿಗಿಂತ ಕಿರಿಯವನು. ಹೀಗೆ ಶ್ರೀವಿಷ್ಣುವಿನೊಂದಿಗೆ ಇರುವ ಸಂಬಂಧದ ಆಧಾರದ ಮೇಲೆಯೇ ದೇವತೆಗಳಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಎಂಬ ತಾರತಮ್ಯವು ಏರ್ಪಟ್ಟಿದೆ. ವ್ಯದ್ಯೋತಯದ್ವಿದ್ಯುದಾದೀನ್ ಕಪಿಲಾಖ್ಯಸ್ತು ಯೋ ಹರಿಃ ಅಕ್ಷ್ಣೋರನಿಮೇಷಣಂ ಕೃತ್ವಾ ಯಃ ಶೇತೆ ಕ್ಷೀರಸಾಗರೆ. ಅರ್ಥ: ಮಿಂಚು ಮೊದಲಾದವುಗಳಿಗೆ ಪ್ರಕಾಶವನ್ನು ನೀಡುವ ಕಪಿಲ ಎಂಬ ನಾಮವುಳ್ಳ ಶ್ರೀಹರಿಯು ಕಣ್ಣುರೆಪ್ಪೆಯನ್ನು ಮುಚ್ಚಿ ತೆರೆಯುವ ಲೀಲೆಯನ್ನು ಮಾಡುತ್ತಾ ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿ ಮಲಗಿದ್ದಾನೆ. ಸ ಏವೈಕಃ ಪರಂ ಬ್ರಹ್ಮೇತ್ಯೇವಂ ತಸ್ಯೋಪದೇಶನಂ ಅಧಿದೈವೇ ತಥಾಧ್ಯಾತ್ಮೇಯಂ ಮನೋಗಚ್ಚತಿ ವಚ. ಅರ್ಥ: ಆ ವಿಷ್ಣು ಒಬ್ಬನೇ ಪರಂಬ್ರಹ್ಮ ಎಂದು ಉಪದೇಶಿಸುವುದೇ ಈ ಉಪನಿಷತ್ತಿನ ಮುಖ್ಯ ಸಾರ. ಅಧಿದೈವತ ಹಾಗೂ ಆಧ್ಯಾತ್ಮಿಕ ರೂಪದಲ್ಲಿ ಜೀವರ ಮನಸ್ಸು ಯಾರ ಕಡೆಗೆ ಧಾವಿಸುತ್ತದೆಯೋ ಆ ಪ್ರೇರಕನೇ ಅವನು. ಸಮಿಂ ನ ಗಚ್ಚತಿ ಕ್ವಾಪಿ ಮನೋಯೇನ ಸ್ಮರತ್ಯಪಿ ಸೋನಿರುದ್ಧಾಖ್ಯ ಈಶೇಷಃ ಪರಂ ಬ್ರಹ್ಮೇತಿ ಕೀರ್ತ್ಯತೆ. ಅರ್ಥ: ಯಾರ ಪ್ರೇರಣೆಯಿಲ್ಲದೆ ಮನಸ್ಸು ಎಲ್ಲಿಯೂ ಹೋಗಲಾರದೋ ಮತ್ತು ಯಾವುದನ್ನು ಸ್ಮರಿಸಲಾರದೋ ಅಂತಹ ಅನಿರುದ್ಧ ನಾಮಕನಾದ ಈಶ್ವರರಿಗೂ ಈಶ್ವರನಾದ ಭಗವಂತನೇ ಪರಂಬ್ರಹ್ಮನೆಂದು ಕೀರ್ತಿಸಲ್ಪಡುತ್ತಾನೆ. ಸ ವಿಷ್ಣುಸ್ತದ್ವನಂ ನಾಮ ತತ್ತತ್ವಾದ್ವನನೀಯತಃ ಏವ್ಮೇನಂ ತು ಯೋ ವೇದ ಭವೇತ್ ಸರ್ವೈರಪೇಕ್ಷಿತಃ. ಅರ್ಥ: ಆ ಶ್ರೀವಿಷ್ಣುವಿಗೆ ಎಲ್ಲರಿಂದಲೂ ಆರಾಧಿಸಲ್ಪಡುವ ಗುಣವಿರುವುದರಿಂದ ತದ್ವನ ಎಂಬ ಹೆಸರಿದೆ. ಯಾರು ಅವನನ್ನು ಈ ಪ್ರಕಾರವಾಗಿ ಅರಿಯುತ್ತಾರೋ ಅವರು ಜಗತ್ತಿನ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾರೆ.
इति द्वितीयः खण्डः। सम्मर्ज न गच्छति क्वापि मन्मो ಲೋಕನಿರುದ್ಧಾಸ್ಮಿ ಈಶೇಷಃ ಪರಂ ಬ್ರಹ್ಮೇತಿ ಕೀರ್ತ್ಯತೆ. ಅರ್ಥ: ನನ್ನ ಮನಸ್ಸು ಬೇರೆಲ್ಲೂ ಹೋಗದೆ ಕೇವಲ ಭಗವಂತನಲ್ಲಿಯೇ ಲೀನವಾಗಲಿ. ಲೌಕಿಕ ಬಂಧನಗಳಿಂದ ದೂರವಿರುವ ಈಶ್ವರರಿಗೂ ಈಶ್ವರನಾದ ಒಡೆಯನಾದ ಆ ಸರ್ವೋತ್ತಮನನ್ನು ಪರಬ್ರಹ್ಮನೆಂದು ಕೊಂಡಾಡಲಾಗುತ್ತದೆ. ಸ ವಿಷ್ಣುಸ್ತದ್ವನಂ ನಾಮ ತತ್ತತ್ವಾದ್ವನನೀಯತಃ ಎವ್ಮೇನಂ ತು ಯೋ ವೇದ ಭವೇತ್ ಸರ್ವೈರಪೇಕ್ಷಿತಃ. ಅರ್ಥ: ಆ ಪರಬ್ರಹ್ಮನೇ ವಿಷ್ಣುವು. ಎಲ್ಲರಿಂದಲೂ ಭಜಿಸಲ್ಪಡುವ, ಸೇವಿಸಲ್ಪಡುವ ಗುಣವನ್ನು ಹೊಂದಿರುವುದರಿಂದ ಆತನಿಗೆ ತದ್ವನ ಎಂದು ಹೆಸರು. ಈ ರಹಸ್ಯವನ್ನು ಯಾರು ಅರಿತುಕೊಳ್ಳುತ್ತಾರೋ ಅವರು ಎಲ್ಲ ಜೀವಿಗಳಿಗೂ ಪ್ರೀತಿಪಾತ್ರರಾಗುತ್ತಾರೆ. ಏತತ್ ಶ್ರುತ್ವಾ ಹರೋಪೃಚ್ಛದ್ ಬ್ರಹ್ಮಾಣಂ ಪುನರೇವತು ವಿದ್ಯಾಕಾರಂ ಮಮ ಬ್ರೂಹೀತ್ಯುಕ್ತೋ ಬ್ರಹ್ಮಾಸ್ಹ ತಂ ಪುನಃ. ಅರ್ಥ: ಇದನ್ನು ಕೇಳಿದ ನಂತರ ಶಿವನು ಬ್ರಹ್ಮದೇವನನ್ನು ಮತ್ತೊಮ್ಮೆ ಪ್ರಶ್ನಿಸಿದನು, ನನಗೆ ಆ ಪರಮವಿದ್ಯೆಯ ಸ್ವರೂಪವನ್ನು ಉಪದೇಶಿಸು. ಹೀಗೆ ಪ್ರಾರ್ಥಿಸಲ್ಪಟ್ಟ ಬ್ರಹ್ಮದೇವನು ಆತನಿಗೆ ಮರಳಿ ಹೇಳ್ತೊಡಗಿದನು. ವಿದ್ಯಾವೇದ್ಯಂ ತವ ಪ್ರೋಕ್ತಮಾಸ್ಥಾನಂ ತೇ ವದಾಮ್ಯಹಂ ತತ್ಪಾದಮಸ್ಥಧರ್ಮೇಷ್ಟು ಯೇ ಸ್ಥಿತಾಸ್ತೇಷು ತಿಷ್ಠತಿ. ಅರ್ಥ: ವಿದ್ಯೆಯಿಂದ ಮಾತ್ರವೇ ತಿಳಿಯಲ್ಪಡುವ ಭಗವಂತನ ಸ್ವರೂಪವನ್ನು ನಿನಗೆ ಈಗಾಗಲೇ ತಿಳಿಸಿದ್ದೇನೆ. ಈಗ ಆತನ ಆ ಸ್ಥಾನದ ನೆಲೆಯ ಬಗ್ಗೆ ಹೇಳುತ್ತೇನೆ. ಯಾರು ಅಚಲವಾದ ಧರ್ಮ ಮಾರ್ಗದಲ್ಲಿ ನೆಲೆ ನಿಂತಿರುತ್ತಾರೋ ಅಂತಹ ಧರ್ಮಿಷ್ಠರ ಹೃದಯದಲ್ಲಿ ಭಗವಂತನು ಸದಾ ನೆಲೆಸಿರುತ್ತಾನೆ. ವಿದ್ಯಾಸ್ಥಾನಾನಿ ತಸ್ಯಾಸ್ತು ವೇದಾ ಅಂಗಾನಿ ನಿರ್ಣಯಃ ವೇದಯಿತಾಮೇವಮಖಿಲಾಂ ಯೋ ವಿಷ್ಣಾ ಪ್ರತಿಷ್ಠತಿ ಇತ್ಯಾದಿ ಬ್ರಹ್ಮಸಾರೆ. ಅರ್ಥ: ವೇದಗಳು ಹಾಗೂ ವೇದಾಂಗಗಳೇ ಆ ವಿದ್ಯೆಯ ನಿಜವಾದ ನಿರ್ಣಯ ಮತ್ತು ಜ್ಞಾನದ ಸ್ಥಾನಗಳಾಗಿವೆ. ಈ ಸಮಸ್ತ ಜ್ಞಾನದ ಮೂಲಕ ಯಾರು ಶ್ರೀವಿಷ್ಣುವನ್ನು ಅರಿತು ಆರಾಧಿಸುತ್ತಾರೋ ಅವರು ಆ ಪರಮಾತ್ಮನಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತಾರೆ. ಇದು ಬ್ರಹ್ಮಸಾರ ಗ್ರಂಥದ ನಿರ್ಣಯವಾಗಿದೆ. ವ್ಯದ್ಯೋತಯದ್ವಿದ್ಯುದಾದೀನ್ ಕಪಿಲಾಖ್ಯಸ್ತು ಯೋ ಹರಿಃ ಅಕ್ಷ್ಣೋರನಿಮೇಷಣಂ ಕೃತ್ವಾ ಯಃ ಶೇತೆ ಕ್ಷೀರಸಾಗರೆ. ಅರ್ಥ: ಮಿಂಚು ಮೊದಲಾದವುಗಳಿಗೆ ಪ್ರಕಾಶವನ್ನು ನೀಡುವ ಕಪಿಲ ಎಂಬ ನಾಮವುಳ್ಳ ಶ್ರೀಹರಿಯು ಕಣ್ಣುರೆಪ್ಪೆಯನ್ನು ಮುಚ್ಚಿ ತೆರೆಯುವ ಲೀಲೆಯನ್ನು ಮಾಡುತ್ತಾ ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿ ಮಲಗಿದ್ದಾನೆ. ಸ ಏವೈಕಃ ಪರಂ ಬ್ರಹ್ಮೇತ್ಯೇವಂ ತಸ್ಯೋಪದೇಶನಂ ಅಧಿದೈವೇ ತಥಾಧ್ಯಾತ್ಮೇಯಂ ಮನೋಗಚ್ಚತಿ ವಚ. ಅರ್ಥ: ಆ ವಿಷ್ಣು ಒಬ್ಬನೇ ಪರಂಬ್ರಹ್ಮ ಎಂದು ಉಪದೇಶಿಸುವುದೇ ಈ ಉಪನಿಷತ್ತಿನ ಮುಖ್ಯ ಸಾರ. ಅಧಿದೈವತ ಹಾಗೂ ಆಧ್ಯಾತ್ಮಿಕ ರೂಪದಲ್ಲಿ ಜೀವರ ಮನಸ್ಸು ಯಾರ ಕಡೆಗೆ ಧಾವಿಸುತ್ತದೆಯೋ ಆ ಪ್ರೇರಕನೇ ಅವನು. ಸಮಿಂ ನ ಗಚ್ಚತಿ ಕ್ವಾಪಿ ಮನೋಯೇನ ಸ್ಮರತ್ಯಪಿ ಸೋನಿರುದ್ಧಾಖ್ಯ ಈಶೇಷಃ ಪರಂ ಬ್ರಹ್ಮೇತಿ ಕೀರ್ತ್ಯತೆ. ಅರ್ಥ: ಯಾರ ಪ್ರೇರಣೆಯಿಲ್ಲದೆ ಮನಸ್ಸು ಎಲ್ಲಿಯೂ ಹೋಗಲಾರದೋ ಮತ್ತು ಯಾವುದನ್ನು ಸ್ಮರಿಸಲಾರದೋ ಅಂತಹ ಅನಿರುದ್ಧ ನಾಮಕನಾದ ಈಶ್ವರರಿಗೂ ಈಶ್ವರನಾದ ಭಗವಂತನೇ ಪರಂಬ್ರಹ್ಮನೆಂದು ಕೀರ್ತಿಸಲ್ಪಡುತ್ತಾನೆ. ಸ ವಿಷ್ಣುಸ್ತದ್ವನಂ ನಾಮ ತತ್ತತ್ವಾದ್ವನನೀಯತಃ ಎವ್ಮೇನಂ ತು ಯೋ ವೇದ ಭವೇತ್ ಸರ್ವೈರಪೇಕ್ಷಿತಃ. ಅರ್ಥ: ಆ ಶ್ರೀವಿಷ್ಣುವಿಗೆ ಎಲ್ಲರಿಂದಲೂ ಆರಾಧಿಸಲ್ಪಡುವ ಗುಣವಿರುವುದರಿಂದ ತದ್ವನ ಎಂಬ ಹೆಸರಿದೆ. ಯಾರು ಅವನನ್ನು ಈ ಪ್ರಕಾರವಾಗಿ ಅರಿಯುತ್ತಾರೋ ಅವರು ಜಗತ್ತಿನ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾರೆ. ಏತತ್ ಶ್ರುತ್ವಾ ಹರೋಪೃಚ್ಛದ್ ಬ್ರಹ್ಮಾಣಂ ಪುನರೇವತು ವಿದ್ಯಾಕಾರಂ ಮಮ ಬ್ರೂಹಿತ್ಯುಕ್ತೋ ಬ್ರಹ್ಮಾಹ ತಂ ಪುನಃ ವಿದ್ಯಾವೇದ್ಯಂ ತವ ಪ್ರೋಕ್ತಮಾಸ್ಥಾನಂ ತೇ ವದಾಮ್ಯಹಂ. ಅರ್ಥ: ಇದನ್ನು ಕೇಳಿದ ಹರನು ಶಿವನು ಚತುರ್ಮುಖ ಬ್ರಹ್ಮದೇವನನ್ನು ಮತ್ತೊಮ್ಮೆ ಪ್ರಶ್ನಿಸಿದನು, ನನಗೆ ಈ ವಿದ್ಯೆಯ ಸ್ವರೂಪ ಹಾಗೂ ಆಧಾರವನ್ನು ತಿಳಿಸಿ. ಅದಕ್ಕೆ ಬ್ರಹ್ಮದೇವನು, ವಿದ್ಯೆಯಿಂದ ತಿಳಿಯಲ್ಪಡುವ ತತ್ವವನ್ನು ನಿನಗೆ ಹೇಳಲಾಗಿದೆ, ಈಗ ಅದರ ಆಧಾರ ಸ್ಥಾನವನ್ನು ನಿನಗೆ ಹೇಳುತ್ತೇನೆ ಎಂದನು. ತಪೋದಾನಸ್ಥಧರ್ಮೇಷ್ಟು ಯೇ ಸ್ಥಿತಾಸ್ತೇಷು ತಿಷ್ಠತಿ. ಅರ್ಥ: ಯಾರು ತಪಸ್ಸು, ದಾನ ಮತ್ತು ಸ್ವಧರ್ಮದ ಆಚರಣೆಗಳಲ್ಲಿ ದೃಢವಾಗಿ ನೆಲೆಸಿರುತ್ತಾರೋ ಅವರಲ್ಲಿ ಈ ಬ್ರಹ್ಮವಿದ್ಯೆಯು ನೆಲೆನಿಲ್ಲುತ್ತದೆ. ವಿದ್ಯಾಸ್ಥಾನಾನಿ ತಸ್ಯಾಸ್ತು ವೇದಾ ಅಂಗಾನಿ ನಿರ್ಣಯಃ ವೇದ್ಯತಾಮೇವಮಖಿಲಾಂ ಯೋ ವಿಷ್ಣು ಪ್ರತಿಷ್ಠತಿ. ಅರ್ಥ: ವೇದಗಳು ಮತ್ತು ವೇದಾಂಗಗಳು ಆ ವಿದ್ಯೆಯ ಸ್ಥಾನಗಳಾಗಿದ್ದು ನಿಖರವಾದ ನಿರ್ಣಯವನ್ನು ನೀಡುತ್ತವೆ. ಈ ಸಮಸ್ತ ವೇದವಿದ್ಯೆಗಳಿಂದ ತಿಳಿಯಲ್ಪಡುವ ಪರಬ್ರಹ್ಮನು ಶ್ರೀವಿಷ್ಣುವೇ ಎಂದು ಯಾರು ದೃಢವಾಗಿ ನಂಬುತ್ತಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಇತ್ಯಾದಿ ಬ್ರಹ್ಮಸಾರೆ. ವಿದ್ಯುತಃ ಸೂರ್ಯಾದಿಪ್ರಕಾಶಾನ್ ಆಸಮಂತಾದ್ವಿದ್ಯುತತ್ ಪ್ರಕಾಶಯತ್ ಯದಾದಿತ್ಯಗತಂ ತೇಜೋ ಜಗದ್ಯಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಇತಿ ವಚನಾತ್. ಅರ್ಥ: ಮಿಂಚು, ಸೂರ್ಯ ಮೊದಲಾದ ಪ್ರಕಾಶಗಳಿಗೆ ಆ ಪರಮಾತ್ಮನೇ ಸಂಪೂರ್ಣವಾಗಿ ಬೆಳಕನ್ನು ನೀಡುತ್ತಾನೆ. ಸೂರ್ಯನಲ್ಲಿರುವ ಇಡೀ ಜಗತ್ತನ್ನು ಬೆಳಗುವ ತೇಜಸ್ಸು ಹಾಗೂ ಚಂದ್ರ ಮತ್ತು ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೇ ಎಂದು ತಿಳಿ ಎಂಬ ಭಗವದ್ಗೀತೆಯ ವಚನದಂತೆ ಎಲ್ಲ ಪ್ರಕಾಶಕ್ಕೂ ಅವನೇ ಮೂಲ. ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಇತಿ ಚ ನ್ಯಮಿಮಿಷದ ಆ ಸಮಂತಾನ್ನಿಮೀಲಿತಾಕ್ಷಮಭವತ್ ಸ ವೈಕಿಲಾಯಂ ಪುರುಷಃ ಪುರಾತನೋ ಯ ಏಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮಾನಿಶಿ ಸುಪ್ತಶಕ್ತಿಷು ಇತಿ ವಚನಾತ್. ಅರ್ಥ: ಆ ಬೆಳಗುವ ಪರಮಾತ್ಮನನ್ನೇ ಅನುಸರಿಸಿ ಇಡೀ ಜಗತ್ತು ಬೆಳಗುತ್ತದೆ ಎಂಬ ಶ್ರುತಿ ವಾಕ್ಯದಂತೆ ಎಲ್ಲವೂ ಅವನಿಂದಲೇ ಪ್ರಕಾಶಿಸುತ್ತವೆ. ಸೃಷ್ಟಿಗೆ ಮುನ್ನ
ಪ್ರಕೃತಿಯ ಗುಣಗಳು ಪ್ರಕಟವಾಗದ ಪ್ರಳಯದ ರಾತ್ರಿಯಲ್ಲಿ ಶಕ್ತಿಗಳೆಲ್ಲವೂ ಸುಪ್ತವಾಗಿದ್ದಾಗ ಪುರಾತನ ಪುರುಷನಾದ ಈಶ್ವರನೊಬ್ಬನೇ ಕಣ್ಣು ಮುಚ್ಚಿದವನಂತೆ ಯೋಗನಿದ್ರೆಯಲ್ಲಿದ್ದನು ಎಂಬ ವಚನಗಳಿಲ್ಲಿ ಪ್ರಮಾಣವಾಗಿವೆ. ಪೂರ್ಣತ್ವಾಚ್ಚ ಅಭೀಕ್ಷ್ಣಂ ಸಂಕಲ್ಪ ಇತಿ ಮನಸೋ ವಿಶೇಷಣಂ ಸಂಕಲ್ಪಕಮಿತ್ಯರ್ಥ ಸಪ್ರತಿಷ್ಠಾಂ ಸಾಯತನಮುಪನಿಷದಂ ಬ್ರೂಹೀತ್ಯುಕ್ತೆ ಸಮ್ಯಗೇವ ಮಯೋಪನಿಷತ್ಸ್ವರೂಪಮುಕ್ತಂ ತತ್ರ ವಕ್ತವ್ಯಂ ನಾಸ್ತಿ ತಪೋದಮಃ ಕರ್ಮ ಚ ವಿದ್ಯಾಯಾಃ ಪ್ರತಿಷ್ಠಾ ತದ್ವತ್ಸು ವಿದ್ಯಾ ಪ್ರತಿಷ್ಠತೀತ್ಯರ್ಥಃ. ಸತ್ಯಮಿತಿ ಮೀಮಾಂಸಾ ನಿರ್ಣೀಯತೆ ಯತಃ ಸಮ್ಯಗಿದಂ ಸತ್ಯಮಿತಿ ಸ್ಫುಟಂ ಶ್ರುತಿಸ್ಮೃತ್ಯುದಿತಂ ಸರ್ವಂ ವೃತ್ತಂ ಮೀಮಾಂಸೈಕತೆಯ. ಅರ್ಥ: ಪೂರ್ಣನಾಗಿರುವುದರಿಂದ ಅವನಿಗೆ ಆ ಎಂದು ಹೆಸರು. ನಿರಂತರ ಸಂಕಲ್ಪ ಮಾಡುವುದು ಮನಸ್ಸಿನ ಲಕ್ಷಣ. ಪ್ರತಿಷ್ಠೆ ಹಾಗೂ ಆಧಾರದೊಂದಿಗೆ ಉಪನಿಷತ್ತನ್ನು ಉಪದೇಶಿಸಿ ಎಂದು ಕೇಳಿದಾಗ ಉಪನಿಷತ್ತಿನ ಸ್ವರೂಪವನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಅಲ್ಲಿ ಇನ್ನು ಹೇಳತಕ್ಕದ್ದು ಏನೂ ಉಳಿದಿಲ್ಲ. ತಪಸ್ಸು, ಇಂದ್ರಿಯ ನಿಗ್ರಹ ಮತ್ತು ನಿಷ್ಕಾಮ ಕರ್ಮಗಳು ವಿದ್ಯೆಯ ಆಧಾರಗಳಾಗಿದ್ದು ಇವುಗಳನ್ನು ಉಳ್ಳವರಲ್ಲಿ ವಿದ್ಯೆಯು ನೆಲೆಸುತ್ತದೆ. ಸತ್ಯ ಎಂದರೆ ಮೀಮಾಂಸೆ, ವಿಚಾರ. ಯಾವುದರಿಂದ ತತ್ವವು ನಿಖರವಾಗಿ ನಿರ್ಣಯಿಸಲ್ಪಡುತ್ತದೆಯೋ ಅದೇ ಸತ್ಯ. ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಹೇಳಲಾದ ಎಲ್ಲವೂ ವಿಚಾರದ ಮೂಲಕವೇ ಸ್ಪಷ್ಟವಾಗುತ್ತವೆ. ಸತ್ಯಮಿತ್ಯುಚ್ಯತೆ ತಸ್ಯಾನ್ನಿಮೀಮಾಂಸಾ ಬ್ರಹ್ಮನಿಶ್ಚಯ. ಅರ್ಥ: ಬ್ರಹ್ಮನನ್ನು ನಿಶ್ಚಿತವಾಗಿ ತಿಳಿಸುವುದರಿಂದಲೇ ಮೀಮಾಂಸೆಯನ್ನು, ವಿಚಾರವನ್ನು ಸತ್ಯ ಎಂದು ಕರೆಯಲಾಗುತ್ತದೆ. ಇತಿ ಶಬ್ದನಿರ್ಣಯೇ ಋಗ್ಯಜುಸ್ಸಾಮಾಥರ್ವಾಖ್ಯ ಪಂಚರಾತ್ರಂ ಚ ಭಾರತಂ ಮೂಲರಾಮಾಯಣಂ ಚೈವ ಪುರಾಣಂ ಭಗವತ್ಪರಂ. ಅರ್ಥ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ ಮತ್ತು ಭಗವಂತನನ್ನೇ ಪ್ರತಿಪಾದಿಸುವ ಸಾತ್ವಿಕ ಪುರಾಣಗಳು ಶ್ರೇಷ್ಠವಾಗಿವೆ. ವೇದ ಇತ್ಯುಚ್ಯತೆ ಸದ್ಭಿಃ ಶಿಕ್ಷಾದ್ಯಂ ಸ್ಮೃತಯಸ್ತಥಾ ಅಂಗಾನಿ ಸತ್ಯಂ ಮೀಮಾಂಸಾ ತದ್ವಿದ್ಯಾಯತನಂ ತ್ರಯಂ. ಅರ್ಥ: ಸತ್ಪುರುಷರು ಇವುಗಳನ್ನು ವೇದಗಳೆಂದು ಕರೆಯುತ್ತಾರೆ. ಶಿಕ್ಷಾ ಮೊದಲಾದ ವೇದಾಂಗಗಳು, ಸ್ಮೃತಿಗಳು ಮತ್ತು ಸತ್ಯವಾದ ಮೀಮಾಂಸೆ, ವಿಚಾರ ಇವು ಮೂರು ಬ್ರಹ್ಮವಿದ್ಯೆಯ ಆಧಾರಸ್ಥಾನಗಳಾಗಿವೆ. ಇತಿ ವಿದ್ಯಾನಿರ್ಣಯೇ ಯಶ್ಚಿದಾನಂದ ಸಚ್ಛಕ್ತಿ ಸಂಪೂರ್ಣೋ ಭಗವಾನ್ ಪರಃ. ಅರ್ಥ: ಯಾರು ಜ್ಞಾನ, ಆನಂದ, ಸತ್ ಮತ್ತು ಶಕ್ತಿಗಳಿಂದ ಪರಿಪೂರ್ಣನಾಗಿದ್ದಾನೋ ಅವನೇ ಪರಮ ಭಗವಂತ. ನಮೋಸ್ತು ವಿಷ್ಣವೇ ತಸ್ಮೈ ಪ್ರೇಯಸೆ ಮೇ ಪರಾತ್ಮನೆ. ಅರ್ಥ: ನನಗೆ ಅತ್ಯಂತ ಪ್ರಿಯನಾದ ಸರ್ವಾಂತರ್ಯಾಮಿಯಾದ ಆ ಪರಮಾತ್ಮ ಶ್ರೀವಿಷ್ಣುವಿಗೆ ನನ್ನ ನಮಸ್ಕಾರಗಳು. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ತಲವಕಾರೋಪನಿಷದ್ಭಾಷ್ಯಂ ಸಮಾಪ್ತಂ. ಅರ್ಥ: ಶ್ರೀಮದಾನಂದತೀರ್ಥ ಶ್ರೀಮಧ್ವಾಚಾರ್ಯ ಭಗವತ್ಪಾದರಿಂದ ರಚಿತವಾದ ತಲವಕಾರೋಪನಿಷತ್ ಕೇನೋಪನಿಷತ್ ಭಾಷ್ಯವು ಸಂಪೂರ್ಣವಾಯಿತು. ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಹನುಮನೊಡೆಯ ರಾಮವಿಠಲ ಉದ್ಧರಿ ಸ್ವಾಮಿ, ಉದ್ಧರಿಸು.